ಬೇಬಿಗೆ ಡಿಸ್ಕಂಫರ್ಟ್ ಆಗುತ್ತೆ, ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ. ಬೆರಳು ಹಾಕ್ಬಿಟ್ಟು ಏನು ಮಾಡ್ತಾರೆ, ಗಂಟ್ಲಿಂದ ತೆಗಿತಾರೆ. ಒಂದ್ಸಲ ಬ್ಲಡ್ ವಾಮಿಟಿಂಗ್ನ ನಾನು ನೋಡಿದ್ದೀನಿ. ಅವಾಗ ನಾವು ಎಷ್ಟೊಂದು ಸಲ ಸರ್ಜರಿ ಮಾಡಿ ಪಸ್ಸು ತೆಗ್ದಿದ್ದೀವಿ. ಆ ಸೊಪ್ಪುಗಳಿಂದನೇ ಇನ್ಫೆಕ್ಷನ್ ಆಗ್ಬೋದು. ಆಯಿಲ್ ಮಸಾಜ್ ಆದ ತಕ್ಷಣ ಸ್ನಾನ ಮಾಡಿಸುವಾಗ ತುಂಬಾ ಬಿಸಿ ನೀರಲ್ಲಿ ಮಾಡಿಸ್ತಾರೆ. ಬಿಸಿ ನೀರಲ್ಲಿ ಮಾಡಿಸೋದು ಒಳ್ಳೇದಾ ಹೇಗೆ? ನಾರ್ಮಲ್ ಟೆಂಪರೇಚರ್ ಏನಿದ್ರೆ ಒಳ್ಳೇದು? ಯೂಶ್ವಲಿ ಮೀಡಿಯಮ್ ಟೆಂಪ್ರೇಚರ್ಲಿ ಮಾಡಬೇಕು. ತುಂಬ ಲೋ ಟೆಂಪ್ರೇಚರ್ ಮಾಡಿದರೆ ಬಾಡಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ತುಂಬ ಹೈ ಟೆಂಪ್ರೇಚರಲ್ಲಿ ಮಾಡಿದ್ರೆ ಬೇಬಿಗೆ ಡಿಸ್ಕಂಫರ್ಟ್ ಆಗುತ್ತೆ, ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ. ಈಗ ಇಮ್ಯಾಜಿನ್ ನೀವೇ ತುಂಬ ಹೈ ಟೆಂಪ್ರೇಚರಲ್ಲಿ ಮಾಡಿಕೊಂಡ್ರೆ ಹೇಗಾಗುತ್ತೆ, ಡಿಸ್ಕಂಫರ್ಟ್ ಆಗುತ್ತೆ. ಸೊ ತುಂಬ ಅದೊಂದು ಬ್ಯಾಡ್ ಹ್ಯಾಬಿಟ್ಟು. ತುಂಬ ಹಳೆ ಕಾಲದವ್ರು ಇರ್ತಾರಲ್ಲ, ಬಿಸಿ ಬಿಸಿ ನೀರು ಹಾಕಿ ಮಗು ಮಲ್ಕೋತಾರೆ ಅಂತಾರೆ, ಸ್ಕಿನ್ನೆಲ್ಲ ಹಿಡಿದೋಗಕ್ಕೆ ಶುರು ಆಗುತ್ತೆ, ರೆಡ್ ಆಗುತ್ತೆ. ಅದೊಂದು. ಇನ್ನೊಂದು, ಕಫ ತೆಗಿತೀನಿ ಅಂತ ಬೆರಳು ಹಾಕ್ಬಿಟ್ಟು ಏನು ಮಾಡ್ತಾರೆ, ಗಂಟ್ಲಿಂದ ತೆಗಿತಾರೆ. ಇದನ್ನು ಯಾರೂ ಮಾಡ್ಬೋದು. ಮಗುಗೇನು ಕಫ ಇರಲ್ಲ, ಏನೂ ಇರಲ್ಲ. ಅದು ನಾರ್ಮಲ್ ಸೆಕ್ರೇಷನ್ ಥ್ರೋಟಲ್ಲಿರೋ ತೆಗಿತಾರೆ. ಎಷ್ಟೊಂದು ಸಲ ಅವ್ರಿಗೆ ಉಗುರು ಇರುತ್ತೆ, ಅದನ್ನು ಗಂಟ್ಲಿಗೆ ಹಾಕ್ದಾಗ ಏನಾಗುತ್ತೆ, ಗಂಟ್ಲು ಡ್ಯಾಮೇಜ್ ಆಗಿ ಎಷ್ಟೊಂದು ಸಲ ಬ್ಲಡ್ ವಾಮಿಟಿಂಗ್ನ ನಾನು ನೋಡಿದ್ದೀನಿ. ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಇನ್ನೊಂದು ಏನು ಅಂತಂದರೆ, ಕೆಲವು ಹುಟ್ಟಿದ ಮಕ್ಕಳಿಗೆ ಬ್ರೆಸ್ಟಿಂದ ಸ್ವಲ್ಪ ಮಿಲ್ಕ್ ಪ್ರೊಡಕ್ಷನ್ ಅಂತ ಬರುತ್ತೆ. ಅದು ವಿಚ್ ಮಿಲ್ಕ್ ಅಂತ ಕರಿತೀವಿ. ಅದು ನಾರ್ಮಲ್ ಪ್ರೊಡಕ್ಷನ್ ವಿಚ್ ಮಿಲ್ಕ್ ಅಂತೂ. ಎಷ್ಟೊಂದು ಜನ ಅದನ್ನ ಸ್ಕ್ವೀಸ್ ಮಾಡ್ತಾರೆ. ಮಾಡಿ 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 ಡ್ಯಾಮೇಜ್ ಮಾಡಿ ಇನ್ಫೆಕ್ಷನ್ ಆಗಿ ಆಪ್ಸಿಸ್ ಆಗುತ್ತೆ. ಅವಾಗ ನಾವು ಎಷ್ಟೊಂದು ಸಲ ಸರ್ಜರಿ ಮಾಡಿ ಪಸ್ಸು ತೆಗ್ದಿದ್ದೀವಿ. ಇದನ್ನು ಯಾರೂ ಕೂಡ ಸ್ಕ್ವೀಸ್ ಮಾಡಬಾರ್ದು. ಮಗುಗೆ ಮಿಲ್ಕ್ ಸೆಕ್ರೇಷನ್ ಐತದೆ, ಇದು ತಾನೇ ಕಡಿಮೆ ಆಗುತ್ತೆ. ಈಗ ಕಫ ತೆಗೆಯೋ ಇದರಲ್ಲಿ ಕೆಲವರು ಹಳ್ಳಿ ಕಡೆ ಎಲ್ಲ ಸೊಪ್ಪೆಲ್ಲ ಯೂಸ್ ಮಾಡ್ತಾರೆ. ಆ ಥರ ಯಾವುದು ಅವ್ರೇನಾಗುತ್ತೆ, ಮಗು ವಾಮಿಟ್ ಮಾಡ್ಕೊಬಿಟ್ರೆ ಕಫ ಎಲ್ಲ ಬಿದ್ದೋಗುತ್ತೆ ಅನಿಸುತ್ತೆ. ಅದು ರಾಂಗು. ಆ ಸೊಪ್ಪುಗಳಿಂದನೇ ಇನ್ಫೆಕ್ಷನ್ ಆಗ್ಬೋದು. ಕಫ ಇತ್ತು, ಅದಕ್ಕೇನಿತ್ತು ಅಂತಂದರೆ ಅದಕ್ಕೆ ಡಿಪೆಂಡಿಂಗಪ್ಪ ಅಂದರೆ ನಿಮೋನಿಯಾನ, ಜಸ್ಟ್ ವೀಸಿಂಗ, ಅದಕ್ಕೆ ಡಿಸೀಸ್ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಕೊಡ್ತೀವಿ. ಅದನ್ನು ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ. ಯಾರು ಅದನ್ನು ಹಾಕ್ತೆ, ಈಗ ಕಾಯಿ ತೇದಾಗ್ತೆ ಇದನ್ನೆಲ್ಲ ಹಾಕಬಾರ್ದು.